ಈ ರಾಜ್ಯ ಇವತ್ತು ಓರ್ವ ಆದರ್ಶ ಮಹಿಳೆಯನ್ನು ಕಳ್ಕೊಂಡಿದೆ ಅಂತಂದರೆ ತಪ್ಪಾಗೋದಿಲ್ಲ. ಸಹಜವಾಗಿ ಮಹಿಳೆಯನ್ನು ನಾವು ನಮ್ಮ ಜೀವನದಲ್ಲಿ ಸಾಕಷ್ಟು ರೀತಿಯಲ್ಲಿ ನೋಡಿರ್ತೀವಿ. ತಾಯಿಯಾಗಿ, ಪತ್ನಿಯಾಗಿ, ಮಗಳಾಗಿ ಅಥವಾ ಮೊಮ್ಮಕ್ಕಳಿದ್ರೆ ಮೊಮ್ಮಕ್ಕಳಾಗಿ. ಚೆನ್ನಮ್ಮವರು ಅವರ ಜೀವನದ ಉದ್ದಕ್ಕೂ ತಮ್ಮ ಆಸೆಯನ್ನಾಗಲಿ, ತಮ್ಮ ಸ್ವಾರ್ಥನಾಗಲಿ, ಅಥವಾ ನಾನು ಕೂಡ ನಮ್ಮ ಮನೆಯವರಾಗೆ ರಾಜಕೀಯ ಪ್ರವೇಶ ಮಾಡಬೇಕು ಅನ್ನೋದಾಗಲಿ ಎಂದಿಗೂ ಕೂಡ ಬಯಸಿದವರಲ್ಲ. ಬದಲಿಗೆ ಮನೆಯ ಜನ ಅಂದರೆ ಅವರ ಯಜಮಾನರಾಗಿರ್ಬೋದು, ಅವ್ರ ಮಕ್ಕಳಾಗಿರ್ಬೋದು, ಅವರು ಏನು ಹೊರಗಡೆ ಈ ರಾಜಕೀಯದ ಜಂಜಾಟದ ಜೀವನ ಇತ್ತು ಅದೆಲ್ಲವನ್ನು ಕೂಡ ನಿಭಾಯಿಸ್ಕೊಂಡು ಮನೆಗೆ ಬರ್ತಿದ್ರು. ಅಂಥವರಿಗೆ ಸಮಾಧಾನ ಮಾಡಿ ಧೈರ್ಯ ತುಂಬಿ ಪರವಾಗಿಲ್ಲ, ಇವತ್ತೀಗಾಯ್ತಾ ನಾಳೆ ಚೆನ್ನಾಗಿರುತ್ತೆ ಅಂತ ಧೈರ್ಯ ತುಂಬಿದಂತಹ ಓರ್ವ ಆದರ್ಶ ಮಹಿಳೆ ಅಂತಂದರೆ ತಪ್ಪಾಗೋದೇ ಇಲ್ಲ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಚಂದನ್. ನಮ್ಮ ನ್ಯೂಸ್ ಅಲರ್ಟ್ನ ಈ ಒಂದು ವಿಡಿಯೋಗೆ ನಿಮಗೆ ಸ್ವಾಗತ ಅಂತ ಹೇಳೋದಕ್ಕೆ ಮನಸ್ಸು ಒಪ್ತಿಲ್ಲ. ಬೆಳಗ್ಗೆ 8:30 ಆಸುಪಾಸು ಆಗಿತ್ತು. ವಾಕ್ ಮುಗಿಸ್ಕೊಂಡು ಬಂದು ಟಿ ವಿ ಆನ್ ಮಾಡಿದ್ರೆ ಅದೇ ಸುದ್ದಿ, ಚೆನ್ನಮ್ಮನವರ ಆರೋಗ್ಯದಲ್ಲಿ ಸ್ಥಿರ. ವೈದ್ಯರು ಯಾವುದೇ ರೀತಿಯ ಅಂದರೆ ಭರವಸೆ ಮಾತುಗಳನ್ನು ಹೇಳ್ತಿಲ್ಲ, ಬದಲಿಗೆ ಕಾದು ನೋಡಬೇಕು ಅನ್ನುವಂಥ ಬ್ರೇಕಿಂಗ್ ನ್ಯೂಸ್ಗಳನ್ನು ಗಮನಿಸ್ತಾ ಇದೆ. ಇತ್ತ ಕುಮಾರಸ್ವಾಮಿಯವರು ಭಾವುಕರಾಗಿ ಹೊರಟರು. ಇನ್ನು ದೇವೇಗೌಡರು ಅವರ ಕಾರ್ನಲ್ಲಿ ಹೊರಡುವಂಥ ಸಂದರ್ಭದಲ್ಲಿ ಅವರ ಕಣ್ಣಿನ ಕಂಬನಿ ಹನಿಗಳು ಹೇಳ್ತಾ ಇದ್ದೋ ಏನೋ ಆಘಾತ ಆಗುವಂತಹ ಮುನ್ಸೂಚನೆ ಇದೆ ಅನ್ನುವಂಥದ್ದನ್ನು. ಸೊ ನನ್ನ ಹಾಗೆ ಸಾಕಷ್ಟು ಜನ ಅಂದ್ಕೊಂಡಿರ್ತೀರಿ, ಇಲ್ಲ ಆ ಹಿರಿಯ ದಂಪತಿಗಳು ಇನ್ನೂ ಒಂದಷ್ಟು ದಿನ ಬದುಕ್ಲಪ್ಪ, ಈ ನಾಡಿಗೆ ಮಾರ್ಗದರ್ಶನವಾಗಿರಲಿ ಅಂತ ನನ್ನ ಹಾಗೆ ನೀವು ಕೂಡ ಅಂದ್ಕೊಂಡಿರ್ತೀವಿ ಅಂತ ಅಂದ್ಕೊಂಡಿದ್ದೀನಿ. ಬಟ್ ವಿಧಿ ಸಂಜೆ 4 ಗಂಟೆಗೆ ಅವರನ್ನು ಕರ್ಕೊಂಡಿದೆ. ಮೊದಲಿಗೆ ಚೆನ್ನಮ್ಮವರ ಆತ್ಮಕ್ಕೆ, ಮಾಜಿ ಪ್ರಧಾನಿಗಳ ದೇವೇಗೌಡರ ಧರ್ಮಪತ್ನಿಯಾದಂಥ ಚೆನ್ನಮ್ಮನವರ ಆತ್ಮಕ್ಕೆ ಸದ್ಗತಿ ದೊರಕಲಿ, ಆ ಭಗವಂತ ಅವರಿಗೆ ಶಾಂತಿಯನ್ನು ಕರುಣಿಸಲಿ ಅಂತ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಸಹಜವಾಗಿ ಇಂಥವರು ಇದ್ದು ಹೋದಂಥ ಸಮಾಜದಲ್ಲಿ ಅವರ ನೆನಪುಗಳು ಮಾತ್ರ ಉಳ್ಕೊಂಡಿರ್ತವೇನು. ಯಾವುದಾದ್ರೂ ಸಂದರ್ಭದಲ್ಲಿ ಅವ್ರ ವಿಚಾರ ಬಂದಾಗ ಇಂಥವ್ರು ಇದ್ದರು ಅನ್ನೋಂಥದ್ದನ್ನು ನಾವು ಕೂಡ ನೀವು ಕೂಡ ನೆನಪು ಮಾಡ್ಕೊಂಡಿರ್ತೀವಿ. ಆ ನೆನಪು ಮಾಡ್ಕೊಂಡಿದ್ದೀವಿ ಅಂತಂದರೆ ಆ ಮನುಷ್ಯ ಏನನ್ನೋ ಬಿಟ್ಟು ಹೋಗಿದ್ದಾನೆ, ಏನನ್ನೋ ದೊಡ್ಡದಾಗಿ ಮಾಡಿ ಹೋಗಿದ್ದಾನೆ ಅನ್ನುವಂಥದ್ದನ್ನು ಅದು ಅರ್ಥೈಸುತ್ತೆ. ಆದರೆ ಚೆನ್ನಮ್ಮನವರಲ್ಲಿ ಏನೋ ದೊಡ್ಡದಾಗಿ ಮಾಡಿದ್ದಾರೆ ಅನ್ನೋಂಥದ್ದಲ್ಲ. ಆದರೆ ಮಹಿಳೆ ಅಂದರೆ ಹಿಂಗಿರ್ಬೇಕಪ್ಪ, ಎಂದಿಗೂ ಕೂಡ ದೊಡ್ಡ ಜೀವನ, ಆಡಂಬರದ ಜೀವನ ಅನುಭವಿಸಿದವರಲ್ಲ. ಮಾಜಿ ಪ್ರಧಾನಮಂತ್ರಿಗಳ ಪತ್ನಿಯಾಗಿದ್ಕೊಂಡು, ಅದರಲ್ಲೂ ಮಾಜಿ CM ತಾಯಿಯಾಗಿದ್ಕೊಂಡು, ಪ್ರೆಸೆಂಟ್ ಅವರು ಕೇಂದ್ರ ಸಚಿವರಾಗಿದ್ದಾರೆ ಕುಮಾರಸ್ವಾಮಿಯವರು, ಅವರ ತಾಯಿಯಾಗಿದ್ಕೊಂಡು, ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಕೂಡ ಒಳ್ಳೊಳ್ಳೆ ಸ್ಥಾನದಲ್ಲಿದ್ದಂಥವ್ರು, ಅಂಥವರ ಅಜ್ಜಿಯಾಗಿದ್ಕೊಂಡು ನಾನು ಪ್ರತಿ ಶುಕ್ರವಾರ RR ನಗರದ ರಾಜರಾಜೇಶ್ವರಿ ನಗರದ ಟೆಂಪಲ್ಗೆ ಹೋಗ್ತಾ ಇದ್ದೆ. ನನಗೊಂದು ನಂಬಿಕೆ, ಹೋಗ್ತಾ ಇದ್ದೆ. ಆ ಸಂದರ್ಭದಲ್ಲಿ ಈ ಮಹಾತಾಯಿ ಬರೋರು ಶುಕ್ರವಾರ ಸಂಜೆ 4:30-5 ಗಂಟೆ ಆಸುಪಾಸ್ನಲ್ಲಿ ಬರೋರು. ಬಂದು ಸಹಜವಾಗಿ RR ನಗರ ಟೆಂಪಲ್ ಬಗ್ಗೆ ಗೊತ್ತಿರ್ತಕ್ಕಂಥವ್ರಿಗೆ ಗೊತ್ತಿರುತ್ತೆ. ಆರಂಭದಲ್ಲಿ ನೀವು ಹೋಗಿ ಅಲ್ಲಿ ಸ್ಲಿಪ್ಪರ್ ರಿಮೂವ್ ಮಾಡಿ ಕಾಲು ತೊಳ್ಕೊಂಡು ಒಂಚೂರು ಮುಂದಕ್ಕೆ ಬಂದರೆ ಶ್ರೀಚಕ್ರ ಸಿಗುತ್ತೆ ನಿಮಗೆ. ಅದಾದ ನಂತರವೇ ತಾಯಿ ದರ್ಶನ ಮಾಡೋದಕ್ಕೆ ನಾವು ಹೊರಡುವಂಥದ್ದು. ಸೊ ಇವರು ಆ ಶ್ರೀಚಕ್ರ ದರ್ಶನಕ್ಕೆ ಮೆಟ್ಲತ್ಕೊಂಡು ಬಂದು ಅಲ್ಲಿ ಕೂತು ಒಂದು 10 ನಿಮಿಷ ಇವರು ಮನಸ್ಸಲ್ಲಿದ್ದಂಥ ಧ್ಯಾನ, ಭಕ್ತಿ ಎಲ್ಲವೂ ಕೂಡ ಅಲ್ಲಿ ಹೋಗುವಂಥವ್ರಿಗೆ ಕಾಣ್ತಿತ್ತು. ಯಾರೂ ಕೂಡ ಅವರನ್ನು ಡಿಸ್ಟರ್ಬ್ ಮಾಡ್ತಿರ್ಲಿಲ್ಲ. ಗೊತ್ತಾಗ್ತಿತ್ತು ಇವರು ದೇವೇಗೌಡರು ಹೆಂಡತಿ ಅಲ್ವಾ, ಚೆನ್ನಮ್ಮವರಲ್ವಾ ಅಂತ. ನಾನು ಮೊದಲನೇ ಸಲ ಅವರನ್ನು ನೋಡಿದಾಗ ಸಡನ್ಲಿ ಶಾಕು. ಕಾರಣ ಏನು ಅಂತಂದರೆ ಇವರಲ್ವಾ. ಆದರೆ ಇವರಲ್ವಾ ಅಂತ ಯಾಕೆ ಅನ್ನಿಸ್ತು ಅಂತಂದರೆ ಹಿಂದೆ ಮುಂದೆ ಆಳು ಕಾಳುಗಳಿಲ್ಲ, ಯಾರೋ ಒಬ್ಬ ವ್ಯಕ್ತಿ ಅವರನ್ನು ಗಮನಿಸ್ತಾ ಇದ್ರು. ಓರ್ವ ಮಹಿಳೆ ಇದ್ರು ಜೊತೆಯಲ್ಲಿ, ಅಂದರೆ ಕಾರ್ ಡ್ರೈವರ್ ಇರಬೇಕು ಒಬ್ಬರು, ಇನ್ನೊಬ್ಬರು ಅವರನ್ನು ಪೇರೆಂಟ್ ಮಾಡುವಂಥವ್ರು ಇರಬೇಕು, ಪೋಷಣೆ ಮಾಡ್ತಿದ್ದಂಥವ್ರು ಮನೆಯಲ್ಲಿ ಅವರನ್ನು ಅದು ಇದು ತಂದು ಕೊಡುವಂಥವ್ರು ಅವರಿದ್ರು ಇರಬೇಕು ಅಂತ ಅನಿಸ್ತಾ ಇದೆ. ಸೊ ಕೇವಲ ಅವರಿಬ್ಬರ ಜೊತೆ ಬಂದಂತಹ ಸರಳ ವ್ಯಕ್ತಿತ್ವ, ಸರಳ ಜೀವ ಅವ್ರದ್ದಾಗಿತ್ತು ಆ ದೇವಸ್ಥಾನದಲ್ಲಿ. ಸೊ ಆರಂಭದಲ್ಲಿ ನಾನು ನೋಡಿದಾಗ ನಗ್ತಾ ಬರೀ ಮಾತಾಡ್ಕೊಂಡು ಹೋಗಿದ್ದು. ಅದಾದ ನಂತರ 2ನೇ ಸಂದರ್ಭದಲ್ಲಿ ಸಿಕ್ಕಿದಾಗ ರಶ್ ಇದ್ದ ಕಾರಣದಲ್ಲಿ ಅವರನ್ನು ದೂರದಿಂದನೇ ನೋಡಿ ಬಂದಂಥ ಕೊನೆಯ ಅನುಭವ ಅದಾಗಿತ್ತು. ಸೊ ನಾನು ಯಾಕೆ ಸರಳ ಅಥವಾ ಆದರ್ಶ ಅಂತ ಆರಂಭದಲ್ಲೇ ಮೆನ್ಷನ್ ಮಾಡಿದೆ ಅಂತಂದರೆ ಕೆಲವರಿಗೆ ಅದು ಉತ್ಪ್ರೇಕ್ಷೆ ಅಂತ ಅನ್ನಿಸಬಹುದು. ಬಟ್ ಅದು ನಾನು ಕಣ್ಣಾರೆ ಕಂಡಿದ್ರಿಂದ, ಪ್ರತ್ಯಕ್ಷವಾಗಿ ಕಂಡರೂ ಪ್ರಮಾಣಿಸಿ ನೋಡುವಂಥ ಒಂದು ಮಾತಿರೋದ್ರಿಂದ ತುಂಬ ಸರಳತೆಯಿಂದ ಬಂದಂಥ ತಾಯಿ ಇವತ್ತು ನಮ್ಮನ್ನೆಲ್ಲ ಅಗಲಿದ್ದಾರೆ. ಅವರ ಆತ್ಮಕ್ಕೆ ಮತ್ತೊಮ್ಮೆ ಶಾಂತಿ ಸಿಗಲಿ ಅಂತ ಪ್ರಾರ್ಥಿಸೋಣ. ಅವರ ಜೀವನ ಹೇಗಿತ್ತು, ಎಲ್ಲಿಯವರು, ದೇವೇಗೌಡರಿಗೂ ಅವರಿಗೂ ಹೆಂಗೆ ಸಂಬಂಧ ಕನೆಕ್ಟ್ ಆಯಿತು, ಅದಾದ ನಂತರ ಹೆಚ್ಚು ಕಡಿಮೆ 6 ಮಕ್ಕಳಿಗೆ ಜನ್ಮ ಕೊಡ್ತಾರೆ, ಮೊಮ್ಮಕ್ಕಳು. ಈ ಕಡೆ ನಾನು ಖುಷಿಯಾಗಿ ಹೇಳಬೇಕು ಅಂತಂದರೆ ಅವ್ರು ಬದುಕಿ ಅನುಭವಿಸಿ ಹೋಗಿದ್ದಾರೆ. ಯಾವುದೋ ವ್ಯಕ್ತಿ 45ನೇ ವಯಸ್ಕೋ, 50ನೇ ವಯಸ್ಕೋ, 55ನೇ ವಯಸ್ಕೋ ಅಥವಾ ಇನ್ನೂ ಬಾಳಿ ಬದುಕಬೇಕಾದಂಥ ವಯಸ್ಸು ಅನ್ನೋಂಥದ್ದಿಲ್ಲ. ಸುಮಾರು 89 ವರ್ಷ ವಯಸ್ಸಾಗಿತ್ತು. ದೇವೇಗೌಡರಿಗೆ ಸುಮಾರು ಏನಿಲ್ಲ ಅಂದರೆ 93 ವರ್ಷ ವಯಸ್ಸಾಗಿದೆ. ಬದುಕಿ ಬಾಳಿದ್ದಾರೆ.
ಅಂದರೆ ಯಾವ ರೀತಿ ಅಂತಂದರೆ ಜೀವನ ಅಂದರೆ ಹಿಂಗಿರ್ಬೇಕಪ್ಪ ಅನ್ನೋ ರೀತಿ. ಆಯಸ್ಸು ಅನ್ನುವಂಥದ್ದನ್ನು ಭಗವಂತ ಇವರಿಬ್ಬರಿಗೂ ಕೂಡ ನಿರ್ದಿಷ್ಟ ಮಾಡಿ ಇಟ್ಟಿದ್ದ ಅಂತ ಅನ್ಸುತ್ತೆ. ನೀವಿಬ್ಬರು 90ರ ಗಡಿ ದಾಟಬೇಕು, 90ರ ಆಸುಪಾಸಿನಲ್ಲಿ ನೀವು ಬದುಕಬೇಕು ಅಂತ ನಿಶ್ಚಯ ಮಾಡಿದ್ದಂತ ಅನ್ಸುತ್ತೆ. ಸೊ ಹಾಗಾಗಿ ಈ ಹಿರಿಯ ಜೀವ 89 ವರ್ಷ ಈ ಭೂಮಿ ಮೇಲೆ ಬದುಕಿತ್ತು. ಸೊ ಇವರು ಮೂಲತಃ ಗಂಡನ ಮನೆ ಹಾಗೆಯೇ ತವರು ಮನೆ ಎರಡೂ ಕೂಡ ಹಾಸನ ಜಿಲ್ಲೆ. ಈ ಕಡೆ ಹಾಸನ ಜಿಲ್ಲೆಯ ಶಾಂತಿಗ್ರಾಮ ಹೋಬಳಿಯ ಮುತ್ತಿಗೆ ಹಿರೇಹಳ್ಳಿ ಅನ್ನುವಂಥದ್ದು ಇವರ ತಂದೆಯವರ ಊರು. ಸೊ ಪಟೇಲ್ ಮನೆತನದ ಕುಟುಂಬ ಈ ತಾಯಿಯವ್ರದ್ದು. ಸೊ ಶ್ರೀಮಂತಿಕೆಯ ಮನೆತನ. ಪಟೇಲ್ ಅನ್ನುವಂಥದ್ದೇ ಆರಂಭದಲ್ಲಿ ಬರುತ್ತೆ ಅಂತಂದರೆ ಆ ಕಾಲಘಟ್ಟದಲ್ಲಿ ಊರಿಗೆ ಒಬ್ಬರು ನಾಯಕರು ಥರ. ಸೊ ಆ ಮನೆತನದಲ್ಲಿ ಹುಟ್ಟಿದಂಥ ಹೆಣ್ಮಗಳು ಚೆನ್ನಮ್ಮನವರು. ಆದರೆ ಹುಟ್ಟಿದ್ದು ಬಂದು ಸ್ಪೆಷಲ್ ನೋಡಿ, ಇಲ್ಲಿ ದೇವೇಗೌಡರ ಊರಲ್ಲಿ ಇವ್ರು ಹುಟ್ಟಿರ್ತಾರೆ. ಕಾರಣ ಏನು ಅಂತಂದರೆ ಇವ್ರ ತಾಯಿಯ ತವರು ಮನೆಯದಾಗಿರುತ್ತೆ, ಅಂದರೆ ಅಜ್ಜಿ ಮನೆಯದಾಗಿರುತ್ತೆ ಹರದನಹಳ್ಳಿಯಲ್ಲಿ ಇವರು ಹುಟ್ಟುತ್ತಾರೆ. ಅಂದರೆ ತಾಯಿ ಗರ್ಭಿಣಿ ಆಗಿದ್ದಾಗ ಅಲ್ಲಿ ಪ್ರಸೂತಿ ಕಾರ್ಯ ನಡೆಯುವಂಥದ್ದು ಅಥವಾ ಬಾಣಂತನ ಪ್ರಕ್ರಿಯೆ ನಡೆಯುವಂಥದ್ದು ಹಿನ್ನೆಲೆಯಲ್ಲಿ ಅಲ್ಲಿ ಹುಟ್ಟುತ್ತಾರೆ ಅವರು. ಸೊ ಹೆಚ್ಚು ಕಡಿಮೆ ತವರು ಮನೆ ಅಜ್ಜಿ ಮನೆ ಎರಡೂ ಕೂಡ ಇವರಿಗೆ ಒಂದೇ ರೀತಿ ಆಯಿತು. ಅದಾದ ನಂತರ ಬಾಲ್ಯ ಹಾಗೇನೆ ಜೀವನ ಹಾಗೇನೆ ಒಂದಷ್ಟು ಶಿಕ್ಷಣ, ಅಂದರೆ ತುಂಬ ಉನ್ನತ ಮಟ್ಟದ ಶಿಕ್ಷಣ ಪಡ್ಕೊಂಡವ್ರಂತೂ ಅಲ್ಲ, ಬದಲಿಗೆ ಮಾತನಾಡಲು, ಬರೆಯಲು ಅಥವಾ ಗಮನಿಸಲು ಅಥವಾ ತಿಳುವಳಿಕೆ ಇರುವಷ್ಟು ಜ್ಞಾನವನ್ನು ಇವರು ಪಡ್ಕೊಂಡಂಥದ್ದು ಅಲ್ಲಿನ ಮಾವಿನಕೆರೆ ಅನ್ನುವಂಥ ಒಂದು ಗ್ರಾಮದಲ್ಲಿ. ಸೊ ಅಲ್ಲಿಂದ ಸುಮಾರು ಏನಿಲ್ಲ ಅಂತಂದ್ರೂ ಇವ್ರ ಊರಿಂದ ಒಂದು 7-8 ಕಿಲೋಮೀಟರ್ ವ್ಯಾಪ್ತಿ ಇವ್ರ ಊರಿಗೆ, ಇವರ ಅಜ್ಜಿ ಊರಿಗೆ, ಹಾಗೆಯೇ ಮಾವಿನಕೆರೆ. ಸೊ ಈ 3 ಊರುಗಳಲ್ಲಿ ಇವರ ಆರಂಭಿಕ ಜೀವನ ಬೆಳೆದು ಬಂದಂಥದ್ದು. ಸೊ ಆ ಮಾವಿನಕೆರೆಯಲ್ಲಿ ಸ್ಪೆಷಲ್ ಏನು ಅಂತಂದರೆ ಆ ಬೆಟ್ಟದ ರಂಗನಾಥ ಸ್ವಾಮಿ ಇರುವಂಥ ಜಾಗ. ಸೊ ಹಾಗಾಗಿ ಇವತ್ತು ಕುಮಾರಸ್ವಾಮಿ ಅವರ ಮಾಧ್ಯಮಗಳ ಮುಂದೆ ಮಾತನಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ನಮ್ಮ ತಾಯಿಯ ಎಲ್ಲಿ ಅಂತ್ಯ ಸಂಸ್ಕಾರ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಒಂದು ಆ ಮುತ್ತಿಗೆ ಹಿರೇಹಳ್ಳಿಯಲ್ಲಿ ಮಾಡೋದ, ಅಥವಾ ಯಾಕಂದ್ರೆ ಅವ್ರ ತವರೂರು, ಅಥವಾ ಹರದನಹಳ್ಳಿಯಲ್ಲಿ ಮಾಡೋಣ, ಅವ್ರು ಹುಟ್ಟಿದ್ದೂರು, ಹಾಗೇನೆ ಅವ್ರ ಗಂಡನೂರು ಅಥವಾ ಅವ್ರು ಬೆಳೆದಂಥ ಊರು. ಸೊ ಈ ಕಡೆ ಮಾವಿನಕೆರೆ, ಯಾಕಂತಂದ್ರೆ ಅವರು ಓದು ಬರಹ ಕಲ್ತಂಥದ್ದು, ಜೊತೆಗೆ ಆ ಬೆಟ್ಟದ ರಂಗನಾಥ ಸ್ವಾಮಿಯನ್ನ ಜಾಸ್ತಿ ಹಚ್ಕೊಂಡಿದ್ರು, ಅಷ್ಟು ನಂಬಿದ್ರು ಆ ಭಗವಂತನನ್ನ. ಸೊ ಹಾಗಾಗಿ ಎಲ್ಲಿ ಮಾಡೋಣ ಅಂತ ಕುಟುಂಬಸ್ಥರು ನಿರ್ಧಾರ ಮಾಡ್ತಾ ಇದೀವಿ ಅಂತ ಹೇಳಿದ್ರು. ಸೊ 3 ಊರುಗಳು ಕೂಡ ತಾಯಿಗೆ ಸ್ಪೆಷಲ್ ಆಗಿತ್ತು. ಸೊ ಆ 3 ಊರುಗಳಲ್ಲೂ ಕೂಡ ಇವತ್ತು ಒಂಥರ ಮೌನದ ವಾತಾವರಣ, ನೀರವ ಮೌನ ಗ್ರಾಮಸ್ಥರಲ್ಲಿ. ಒಂದು ನಮ್ಮೂರ ಮಗಳನ್ನ ಕಳ್ಕೊಂಡ್ವಲ್ಲ ಅಂತ ಒಂದು ಗ್ರಾಮದಲ್ಲಾದರೆ, ಇನ್ನೊಂದು ನಮ್ಮೂರಲ್ಲೇ ಆಡಿ ಬೆಳೆದಂಥವಳು, ನಮ್ಮೂರಲ್ಲಿ ಕಲ್ತಂಥವಳು ಆ ಮಗಳನ್ನ ಕಳ್ಕೊಂಡ್ವಲ್ಲ ಅಂತ ಇನ್ನೊಂದು ಗ್ರಾಮ. ಈ ಕಡೆ ನಮ್ಮೂರಿಗೆ ಮೊಮ್ಮಗಳಾಗಿದ್ದಂಥವಳು, ನಮ್ಮೂರಿಗೆ ಸೊಸೆಯಾಗಿ ಬಂದಂಥವಳನ್ನ ಕಳ್ಕೊಂಡಿದ್ದೀವಲ್ಲ ಅಂತ ಒಂದು ದುಃಖ ಆ ಗ್ರಾಮಸ್ಥರಲ್ಲಿ. ಸೊ ಈ ತಾಯಿ 17ನೇ ವಯಸ್ಸಲ್ಲಿದ್ದಾಗ ದೇವೇಗೌಡರ ಜೊತೆಗೆ ಮದುವೆ ಆಗುತ್ತೆ. ದೇವೇಗೌಡರು ತುಂಬ ರಿಚ್ ಫ್ಯಾಮಿಲಿಯಿಂದ ಅಥವಾ ಶ್ರೀಮಂತ ಮನೆತನದಿಂದ ಬಂದವರಲ್ಲ. ಆರಂಭದಲ್ಲಿ ಹೇಳಿದೆ ಇವರು ಪಟೇಲ್ ಮನೆತನದವರಾಗಿದ್ದರಿಂದ ಶ್ರೀಮಂತಿಕೆ ಇತ್ತು. ಈ ಕಡೆ ದೇವೇಗೌಡರ ತಾಯಿಯವರಿಗೆ ಇವಳನ್ನೇ ಮದುವೆ ಮಾಡ್ಕೋಬೇಕು, ನಮ್ಮ ಮನೆ ಸೊಸೆಯಾಗಿ ಮಾಡ್ಕೋಬೇಕು ಅನ್ನೋಂಥದ್ದೊಂದು ಇಚ್ಛೆ, ಒಂದು ಆಸೆ ಇತ್ತು. ಆ ಆಸೆ ಪೂರೈಸುತ್ತೆ. 1954ನೇ ಇಸ್ವಿಯಲ್ಲಿ ಮೇ ತಿಂಗಳಲ್ಲಿ ಇವರಿಬ್ಬರು ಕೂಡ ಮದುವೆ ಆಗ್ತಾರೆ. ಆಗ ದೇವೇಗೌಡರಿಗೆ ವಯಸ್ಸು ಬಂದು 21 ವರ್ಷ ಆಗಿರುತ್ತೆ. ಚೆನ್ನಮ್ಮ ಅವ್ರಿಗೆ 17 ವರ್ಷ ವಯಸ್ಸಾಗಿರುತ್ತೆ. ಮದುವೆ ಆಗ್ತಾರೆ. ಇವ್ರು ಕಾಂಟ್ರಾಕ್ಟ್ ಕೆಲಸ ಮಾಡ್ತಾ ಇರ್ತಾರೆ ದೇವೇಗೌಡರು, ಗುತ್ತಿಗೆದಾರರ ಕೆಲಸ. ಅದಾದ ನಂತರ ಲಕ್ ಅಂತಾರೆ ನೋಡಿ, ಹೆಣ್ಣು ಒಂದು ತಾಯಿಯಾಗಿ, ಪತ್ನಿಯಾಗಿ, ಮಗಳಾಗಿ ಯಾವುದಾದ್ರೂ ಒಂದು ಕಾಲ್ಗುಣದಲ್ಲಿ ಪುರುಷನ ಹಿಂದೆ ನಿಂತ್ಕೊಂಡು ಆ ಸಪೋರ್ಟ್ ಮಾಡುವಂಥದ್ದು, ಬೆಂಬಲ ಕೊಡುವಂಥದ್ದು ಇದೆಯಲ್ಲ, ಅದು ಪುರುಷನನ್ನು ಯಾವುದೋ ಸ್ಥಾನಕ್ಕೆ ತಗೊಂಡೋಗಿ ನಿಲ್ಲಿಸುತ್ತೆ ಅನ್ನೋದಕ್ಕೆ ಒಂದು ನೈಜ ಉದಾಹರಣೆ ಚೆನ್ನಮ್ಮವರು. ಸೊ ದೇವೇಗೌಡರಿಗೆ ರಾಜಕೀಯದ ಜರ್ನಿಯೇ ಇರಲ್ಲ ಇವರು ಮದುವೆ ಆದಂಥ ಸಂದರ್ಭದಲ್ಲಿ. ಅದಾದ ನಂತರ ಚುನಾವಣೆಗಳು ಒಂದಾದ ನಂತರ ಒಂದು ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟದ ಚುನಾವಣೆ ಬಂದು, ಅದಾದ ನಂತರ ಅವರು PM ಕೂಡ ಆಗಿ ನಾಡಿಗೆ ಒಂದಷ್ಟು ನೀರಾವರಿ ಸೇವೆ ಆಗಿರ್ಬೋದು, ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಸಾಕಷ್ಟು ಕೊಡುಗೆಗಳನ್ನು ದೇವೇಗೌಡರು ನೀಡಿದರು. ಅದರ ಹಿಂದೆ ಯಶಸ್ವಿ ಪುರುಷನ ಹಿಂದೆ ನಿಂತಿದ್ದಂಥ ಆ ಏಕೈಕ ಮಹಿಳೆ, ಆ ಓರ್ವ ಮಹಿಳೆ ಯಾರು ಅಂತಂದರೆ ಚೆನ್ನಮ್ಮವರು. ಅದಾದ ನಂತರ ಅವರಿಗೆ ಮಕ್ಕಳು, 4 ಜನ ಗಂಡು ಮಕ್ಕಳು, 2 ಹೆಣ್ಮಕ್ಳು. ಆ 4 ಜನ ಗಂಡು ಮಕ್ಕಳಲ್ಲಿ ನಮಗೂ ನಿಮಗೂ ಸಹಜವಾಗಿ ಗೊತ್ತಿರಂಗೆ ಒಂದು HD ರೇವಣ್ಣವರು, ಮತ್ತೊಂದು ಕುಮಾರಸ್ವಾಮಿಯವರು, ಇನ್ನಿಬ್ಬರು ಗಂಡು ಮಕ್ಕಳಿದ್ದಾರೆ. ಅದರಲ್ಲಿ ಓರ್ವ ಮಗಳು ಅಂತ ಬಂದರೆ ಸಾಮಾಜಿಕವಾಗಿ ಗೊತ್ತಿರ್ತಕ್ಕಂಥದ್ದು ಡಾಕ್ಟರ್ ಮಂಜುನಾಥ್ ಅವರೇನಿದ್ದಾರೆ, ಅಂದರೆ MP ಆದ್ರಲ್ಲ ಈಗ ಬೆಂಗಳೂರು ಗ್ರಾಮಾಂತರ ಚುನಾವಣೆಯಲ್ಲಿ ಗೆದ್ದು. ಸೊ ಅವರ ಪತ್ನಿ ಅನುಸೂಯ ಅವರು ಇವ್ರ ಮಗಳು. ಅದಾದ ನಂತರ ಇನ್ನು ಮೊಮ್ಮಕ್ಕಳ ಹೆಸರು ನಿಮ್ಗೆ ಆಲ್ರೆಡಿ ಗೊತ್ತು. ಸೊ ಈ ತಾಯಿ ಇದೆಲ್ಲವನ್ನು ಕೂಡ, ಅಂದರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅಲ್ಲೆಲ್ಲೋ ಹುಟ್ಟಿದಂಥ ಒಂದು ಮಗು, ಅಲ್ಲೆಲ್ಲೋ ಬೆಳೆದಂಥ ಒಂದು ಹುಡುಗಿ, ಬಾಲಕಿ, ಅದಾದ ನಂತರ ಮದುವೆ ವಯಸ್ಸಿಗೆ ಬಂದಂಥ ಯುವತಿ, ಸಂಸಾರವನ್ನು ಸರಿದೂಗಿಸಿದಂಥ ಮಹಿಳೆ, ಜೊತೆಗೆ ಕುಟುಂಬದಲ್ಲಿ ಒಂದು ಪ್ರಮುಖ ಪಾತ್ರ ವಹಿಸಿದಂಥ ಅಜ್ಜಿ, ಎಲ್ಲ ಪಾತ್ರಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿ ಹೋದಂಥ ದಿಟ್ಟ ಮಹಿಳೆ ಚೆನ್ನಮ್ಮವರು ಅಂತ ಹೇಳ್ಬೋದು. ಅವ್ರ ಕುಟುಂಬದಲ್ಲಿ ಈಗ ಒಂದಷ್ಟು ಒಂದು 2-3 ವರ್ಷಗಳ ಹಿಂದೆ ವಿಡಿಯೋಗಳಾಗಿರ್ಬೋದು, ಅದು ಇದು ಎಲ್ಲ ಬಂದಾಗ ಸಹಜವಾಗಿ ನಾವು ನೀವು ಅಂತೀವಿ, ಅವೆಲ್ಲ ಅಂತ ಹೇಳ್ಬೋದಿತ್ತಲ್ವ ಅಂತ. ಇವತ್ತು ಸ್ವಂತ ಮಕ್ಕಳು ಹುಡ್ಸಿರೋ ಮಕ್ಕಳೇ
ಅಪ್ಪ ಅಮ್ಮದಿರ ಮಾತು ಕೇಳಲ್ಲ, ಇನ್ನು ಅಜ್ಜಿ ತಾತನ ಮಾತು ಕೇಳ್ತಾರ ಅಂತ ನನ್ನೊಂದು ಪ್ರಶ್ನೆ ಹುಡ್ಕೊಂಡಿದೆ. ಸೊ 2001ರಲ್ಲಿ ಆದಂಥ ಒಂದು ಕೆಟ್ಟ ಅನುಭವ ಅಥವಾ ಸಾವನ್ನು ಗೆದ್ದು ಬಂದಂಥ ದಿಟ್ಟ ಮಹಿಳೆ ಅಂತ ಮಾಧ್ಯಮಗಳಲ್ಲಿ ನೀವು ಕೇಳ್ತಾ ಇದ್ರಿ. ಏನಾಗಿತ್ತು ಹಾಗಾದರೆ ಅವತ್ತಿನ ದಿನ ಅಂತ ಹೇಳೋಣ. 2001 ಬಹುಶಃ ಇನ್ನು ಕುಮಾರಸ್ವಾಮಿಯವರಾಗಿರಲಿ, ಇವ್ರು ಯಾರು ಕೂಡ ಇನ್ನು ರಾಜಕೀಯದ ಜೀವನದಲ್ಲಿ ಅಷ್ಟಾಗಿ ಗುರುತಿರಲಿಲ್ಲ. 2006 ನಂತರ ಅವರು ಮುಖ್ಯಮಂತ್ರಿ ಆಗ್ತಾರೆ. ಸೊ ಆ ಸಂದರ್ಭದಲ್ಲಿ ಕುಮಾರಸ್ವಾಮಿಯವರು ಮಾಡಿದಂಥ ಒಂದಷ್ಟು ಕಾರ್ಯಗಳಿಂದ ಜನರ ಮನಸ್ಸಲ್ಲಿ ಈ ಕ್ಷಣದವರೆಗೂ ಕೂಡ ಉಳ್ಕೊಂಡಿದ್ದಾರೆ. ಸೊ 2001ರಲ್ಲಿ ಶಿವರಾತ್ರಿ ಹಬ್ಬ ಇರುತ್ತೆ, ಫೆಬ್ರವರಿ ತಿಂಗಳು 21ನೇ ತಾರೀಕು. ಅವತ್ತು ಇವರ ಸೊಸೆ ಭವಾನಿ ರೇವಣ್ಣವ್ರ ಜೊತೆಗೆ ಇವರ ಗಂಡನೂರು ಅಥವಾ ಇವರು ಹುಟ್ಟಿದೂರು ಹರದನಹಳ್ಳಿಯ ಆ ಈಶ್ವರನ ದೇವಸ್ಥಾನ, ಪ್ರೆಸೆಂಟ್ ಈಗ ದೇವೇಶ್ವರ ಅಂತಾಗಿದೆ ದೇವಸ್ಥಾನ, ಈಶ್ವರನ ದೇವಸ್ಥಾನಕ್ಕೆ ಪೂಜೆಗೆ ಹೋಗಿರ್ತಾರೆ. ಕಾರಣ ಏನು ಅಂತಂದರೆ ದೈವ ಭಕ್ತಿ ಜಾಸ್ತಿ ಇವ್ರ ಕುಟುಂಬಕ್ಕೆ, ಎಸ್ಪೆಷಲಿ ದೇವೇಗೌಡರಿಗೆ ಹಾಗೆಯೇ ಚೆನ್ನಮ್ಮವರಿಗೆ ಜಾಸ್ತಿ. ಅದನ್ನು ನಾವು ಒಂದಷ್ಟು ಕಾಪಾಡ್ಕೊಂಡು ಹೋಗ್ತಿರೋದು. ಈಗಲೂ ಕೂಡ ಎಲ್ಲೂ ಹೋದ್ರೂ ಕೂಡ ಸ್ವಲ್ಪ ಇನ್ನೂ ಜಾಸ್ತಿ ತೊಗೊಂಡೋಗಿರ್ತಕ್ಕಂಥದ್ದು ರೇವಣ್ಣವರು ಕೈಯಲ್ಲಿ ನಿಂಬೆಹಣ್ಣು ಕೂಡ ಇಟ್ಕೊಂಡು ಓಡಾಡ್ತಾ ಇರ್ತಾರೆ. ಸೊ ಯಾವುದೇ ದೇವಸ್ಥಾನದೂ ಕೂಡ ಅಲ್ಲಿ ರೇವಣ್ಣವ್ರನ್ನ ನಾವು ಗಮನಿಸ್ತಾ ಇರ್ತೀವಿ. ಅದರಲ್ಲೂ ಮಾಧ್ಯಮಗಳಲ್ಲೇ ದೇವಸ್ಥಾನದ ಬಗ್ಗೆ ಜಾಸ್ತಿ ಬರುತ್ತೆ ಅಂತಂದರೆ ಆ ದೇವಸ್ಥಾನದಲ್ಲಿ ಒಂದು ವಿಜುವಲ್ಸಲ್ಲಿ ರೇವಣ್ಣವರಂತೂ ಇದ್ದೇ ಇರ್ತಾರೆ. ಸೊ ಹರದನಹಳ್ಳಿಯ ಆ ಈಶ್ವರನ ದೇವಸ್ಥಾನಕ್ಕೆ ಪ್ರೆಸೆಂಟ್ ಇರ್ತಕ್ಕಂಥ ದೇವೇಶ್ವರನ ದೇವಸ್ಥಾನಕ್ಕೆ 2001 ಫೆಬ್ರವರಿ ತಿಂಗಳಲ್ಲಿ ಶಿವರಾತ್ರಿ ಹಬ್ಬದ ಸಂದರ್ಭದಲ್ಲಿ ಇವರು ಹೋಗ್ತಾರೆ. ಹೋದಂಥ ಸಂದರ್ಭದಲ್ಲಿ ಯಾರಿಗೂ ಕೂಡ ಅರಿವಿರಲ್ಲ ಈ ರೀತಿಯ ಇನ್ಸಿಡೆಂಟ್ ಆಗುತ್ತೆ ಅನ್ನೋದು. ಜಮೀನಿನ ವ್ಯಾಜ್ಯಕ್ಕೆ ಸಂಬಂಧಪಟ್ಟಂತೆ, ಅಂದರೆ ಹುಡ್ತಾ ಅಣ್ಣ ತಮ್ಮದಿರು ಬೆಳೀತಾ ದಾಯಾದಿಗಳು ಅಂತ ಹೇಳ್ತೀವಲ್ಲ. ಸೊ ಯಾವ ಕಾರಣಕ್ಕೆ ದಾಯಾದಿಗಳಾಗ್ತಾರೆ ಅಂತಂದರೆ ಅದರಲ್ಲಿ ಏಕೈಕ ಕಾರಣ ಅಂತ ಬಂದರೆ ಈ ಜಮೀನು ಅನ್ನೋ ವಿಚಾರಕ್ಕೆ, ಲ್ಯಾಂಡ್ ವಿಚಾರಕ್ಕೆ. ಸೊ ದೇವೇಗೌಡರ ಸ್ವಂತ ತಮ್ಮನ ಮಗ ಲೋಕೇಶ್ ಅನ್ನುವಂಥವ್ರು ಆ್ಯಸಿಡ್ ಅಟ್ಯಾಕನ್ನು ಮಾಡ್ತಾರೆ. ಅದರಲ್ಲಿ ಅದಾದ ನಂತರ ದೇವೇಗೌಡರು ಅಥವಾ ಇವರೆಲ್ಲರೂ ಕೂಡ ಹೇಳ್ತಾರೆ ಅದು ಚೆನ್ನಮ್ಮವ್ರ ಮೇಲೆ ಆಗಬೇಕಾಗಿದ್ದಲ್ಲ, ರೇವಣ್ಣ ಮೇಲೆ ಆಗಬೇಕಾಗಿತ್ತು. ಬಟ್ ರೇವಣ್ಣ ಬರ್ದಿರೋ ಕಾರಣದಿಂದ ಆತ ಆ ರೀತಿ ಮಾಡ್ಬಿಟ್ಟು ಹೋಗಿದ್ದಾನೆ ಅಂತ. ಸೊ ಆ ತಾಯಿಯ ಈ ಭಾಗದ ಕುತ್ತಿಗೆ ಇರ್ಬೋದು, ತಲೆ ಆಗ್ಬೋದು, ಶೋಲ್ಡರ್ ಆಗ್ಬೋದು, ಎಲ್ಲವೂ ಕೂಡ ಆ್ಯಸಿಡ್ ದಾಳಿಯಲ್ಲಿ ಅದನ್ನು ಹೇಳೋದಕ್ಕೂ ಆಗಲ್ಲ. ಒಂದಷ್ಟು ಆ್ಯಸಿಡ್ನ ಹನಿಗಳು ಭವಾನಿ ರೇವಣ್ಣವ್ರ ಕೈಗೂ ಕೂಡ ಸ್ಪರ್ಶ ಆಗಿರುತ್ತೆ, ಅವ್ರಿಗೂ ಕೂಡ ಅದರಿಂದ ಪಾರಾಗಿರ್ತಾರೆ. ಸೊ ಚೆನ್ನಮ್ಮವರು ಆ ಸಂದರ್ಭದಲ್ಲಿದ್ದಾಗ, ದೇವೇಗೌಡರು ರಾಜಕೀಯದ ಜರ್ನಿಯಲ್ಲಿದ್ದಾಗ ಎಲ್ಲೆಲ್ಲೋ ಇರ್ತಾರೆ ಆ ವ್ಯವಹಾರಗಳಲ್ಲಿ ಅಥವಾ ಆ ಬಿರುಸಿನ ವಾತಾವರಣದಲ್ಲಿ. ಸೊ ಅಂಥ ಸಂದರ್ಭದಲ್ಲಿ ವಿಷಯ ಗೊತ್ತಾಗುತ್ತೆ, ಓಡ್ ಬರ್ತಾರೆ, ರಾಜ್ಯಾದ್ಯಂತ ಸುದ್ದಿ ಆಗುತ್ತೆ, ಜನ ಬೆಚ್ಚಿ ಬೀಳ್ತಾರೆ. ಏನಪ್ಪ ಇದು XPM ಅವರ ವೈಫ್ಗೆ ಈ ರೀತಿ ಆಗುತ್ತೆ ಅಂತಂದರೆ ನಾವು ಯಾವ ರಾಜ್ಯದಲ್ಲಿದ್ದೀವಿ, ಹೆಂಗೆ ಇದು, ಬಹುಶಃ ಇದು ಯಾವುದೋ ರಾಜಕೀಯದ ಅಟ್ಯಾಕ್ ಇರಬೇಕು, ಯಾವುದೋ ವಿರೋಧ ಪಕ್ಷಗಳ ಕೈವಾಡ ಇರಬೇಕು ಅನ್ನೋಂಥದ್ದು ಇರುತ್ತೆ. ಬಟ್ ಆ ಕಾಲಘಟ್ಟದಲ್ಲಿ ಪ್ರೆಸೆಂಟ್ ಇರ್ತಕ್ಕಂಥ ಸೋಷಿಯಲ್ ಮೀಡಿಯಾ ಅಥವಾ ಮಾಧ್ಯಮಗಳಿದ್ದಿದ್ರೆ ಅದು ಬೇರೆನೇ ಆಗೋಗಿರ್ತಿತ್ತು. ಬಟ್ ಆ ಕಾಲಘಟ್ಟದಲ್ಲಿ ಇದ್ದಂಥದ್ದು ಪತ್ರಿಕೆ, 2001 ಆಸುಪಾಸು. ಸೊ ಈ ರೀತಿಯ ಸೋಷಿಯಲ್ ಮೀಡಿಯಾಗಳೆಲ್ಲ ಇರಲಿಲ್ಲ, ಊಹಾಪೋಹ ಹಬ್ಸೋದಕ್ಕೆ. ಸೊ ಗೊತ್ತಾಗುತ್ತೆ ಜನಗಳಿಗೆ, ಒಂದು ವಾರದಲ್ಲೇ ಹಬ್ಬು ಬಿಡುತ್ತೆ ಪತ್ರಿಕೆಗಳ ಮುಖಾಂತರ, ದೇವೇಗೌಡರ ವೈಫ್ಗೆ ಈ ರೀತಿ ಆಸಿಡ್ ಅಟ್ಯಾಕ್ ಆಗಿದೆ ಅಂತ, ಏನೋ ಫ್ಯಾಮಿಲಿಲೋ ಯಾರೋ ಅಥವಾ ಹೊರಗಡೆನೋ ಈ ರೀತಿ ಪ್ರಶ್ನೆಗಳು ಸಹಜವಾಗಿ ಉಟ್ಕೊಂಡಿರುತ್ತೆ. ಬಟ್ ಅದು ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಬೇರೆ ಯಾರೂ ಅಲ್ಲ, ಅವರು ಅವ್ರ ಕುಟುಂಬದ ಸದಸ್ಯರೇ ಅಂತ. ಅದಾದ ನಂತರ ಆತನನ್ನು ಬಂಧಿಸ್ತಾರೆ. ಹೆಚ್ಚು ಕಡಿಮೆ 7 ರಿಂದ 8 ವರ್ಷ ಆತ ಜೈಲಿನ ಶಿಕ್ಷೆಯನ್ನು ಕೂಡ ಅನುಭವಿಸಿ ಹೊರಬರ್ತಾರೆ. ದೇವೇಗೌಡರಿಗೆ ಆ ಸಂದರ್ಭದಲ್ಲಿ ತುಂಬ ಬೇಸರ ಆಗೋಗಿರುತ್ತೆ, ನನ್ನ ಹೆಂಡತಿಗೆ ಈ ರೀತಿ ಆಗೋಯ್ತಲ್ಲ ಅಂತ. ಅವರು ಜೀ ಕನ್ನಡದ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾ ಇರ್ತಾರೆ, ಅದೇನೋ ಡೆಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ಏನೋ ಸೋಪ್ ಏನೋ ಬಳಸಲ್ಲ, ನನಗೆ ಬೇಜಾರಾಗ್ಬಿಟ್ಟಿದೆ ಸೋಪ್ ಬಳಸೋದಕ್ಕೆ, ನಿನ್ನೂ ಈ ರೀತಿ ನೋಡಿ ಅನ್ನೋಂಥದ್ದನ್ನು ಕೂಡ ಹೇಳ್ತಾ ಇದ್ರು. ಸೊ ಇನ್ನು ದೇವೇಗೌಡರು ಅದೇ ಜೀ ಕನ್ನಡದ ಕಾರ್ಯಕ್ರಮದಲ್ಲಿ ನೆನಪು ಮಾಡ್ಕೊಂಡಿರ್ತಾರೆ ಅವ್ರನ್ನ. ಅಂದರೆ ನೆನಪು ಅಂತಂದರೆ ಅವ್ರ ಬಗ್ಗೆ ಕೇಳಿದಾಗ, ಹೋಸ್ಟ್ ಕೇಳಿದಂಥ ಸಂದರ್ಭದಲ್ಲಿ, ನಾನಿವತ್ತು ಈ ಒಂದು ಸ್ಥಾನಕ್ಕೆ ಬಂದು ನಿಂತಿದ್ದೀನಿ, ದೇವೇಗೌಡ ಈ ರೀತಿ ಜನಗಳ ಮನಸ್ಸಲ್ಲಿ ಉಳ್ಕೊಂಡಿದ್ದೀನಿ ಅಂತಂದರೆ ಅದಕ್ಕೆ ಏಕೈಕ ಕಾರಣ ನನ್ನ ಹೆಂಡತಿ. ನಾನು ಎಲ್ಲಾದರೂ ಹೊರಗಡೆ ಹೋದರೆ ನಾನು ಮನೆಗೆ ಬರೋ ತನಕ ಊಟ ಮಾಡ್ತಿರ್ಲಿಲ್ಲ ನನ್ನ ಹೆಂಡತಿ ಅನ್ನೋವಂಥದ್ದನ್ನು ಅವರು ನೆನಪು ಮಾಡ್ಕೊಳ್ತಾರೆ ಒಂದು ಕಾರ್ಯಕ್ರಮದಲ್ಲಿ ಅವ್ರ ಧರ್ಮಪತ್ನಿಯನ್ನು. ಸೊ ಅದಾದ ನಂತರ ಹೆಚ್ಚು ಕಡಿಮೆ ಒಂದು 2 ತಿಂಗಳು ಚೇತರಿಕೆ ಕಾಣೋದಿಲ್ಲ ಇವರು. ಅದಾದ ನಂತರ ಗೆದ್ದು ಬರ್ತಾರೆ. ಆ ಒಂದು ಇನ್ಸಿಡೆಂಟಲ್ಲಿ ಎಂಥವ್ರಿಗಾದ್ರೂ ಜಸ್ಟ್ ಯಾವ್ದಾದ್ರು ಒಂದು ಸಿನಿಮಾದಲ್ಲಿ ನಾವು ಆ್ಯಸಿಡ್ ಎರಿಸ್ತಾವನೆ, ಯಾರೋ ಒಬ್ಬ ಖಳನಟ ಇನ್ಯಾರೋ ಹೀರೋಯಿನ್ಗೋ ಅಥವಾ ಇನ್ಯಾರಿಗೋ ಅಂತಂದ್ರೆ ಮೈ ನಡುಗುತ್ತೆ ಅಂಥದ್ರಲ್ಲಿ ಅದನ್ನು ಫೇಸ್ ಮಾಡ್ಕೊಂಡು ಬಂದಂಥ ಗಟ್ಟಿಗಿತ್ತಿ ಈ ಚೆನ್ನಮ್ಮವರು. ಸೊ ಮೊದಲ ಸಾವನ್ನು ಗೆದ್ದು ಬಂದಂಥ ದಿನ ಶಿವರಾತ್ರಿ ಹಬ್ಬದ ದಿನ ಆಗಿತ್ತು. ಶಿವನನ್ನು ಜಾಸ್ತಿ ನಂಬ್ತಿದ್ರು, ಬಟ್ ಅವತ್ತು ಈ ರೀತಿಯ ದುರಂತ ಶಿವನಿಗೂ ಗೊತ್ತಿರಲಿಲ್ಲ ಅಂತ ಅನ್ಸುತ್ತೆ, ಈ ರೀತಿ ಆಗ್ಬಿಡುತ್ತೆ ಅಂತ. ಸೊ ಅದಾದ ನಂತರ ಮೊನ್ನೆ ಅಂದರೆ ಕಳೆದ 4-5 ವರ್ಷಗಳ ಹಿಂದೆ ಈ ಸುನಾಮಿ ಅಂತೆ ಹಬ್ಬದಂಥ ಈ ಕೋವಿಡ್ ಏನಿದೆ, ಈ ಮಾರಕ ಸಾಂಕ್ರಾಮಿಕ ರೋಗ, ಅದರಲ್ಲೂ ಕೂಡ ಇವರು ತುತ್ತಾಗಿದ್ದರು, ಕೋವಿಡ್ಗೂ ಕೂಡ. ಅದಾದ ನಂತರ 2ನೇ ಬಾರಿ ಸಾವನ್ನು ಗೆದ್ದು ಬಂದಿದ್ರು. ಆ ಸಂದರ್ಭದಲ್ಲಿ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ನಿಮ್ಗೆ ಗೊತ್ತಿರ್ತಕ್ಕಂಥದ್ದು ಏನು ಅಂತಂದರೆ ಲಂಗ್ಸ್ಗೆ ಜಾಸ್ತಿ ಇನ್ಫೆಕ್ಷನ್ ಆಗ್ತಾ ಇತ್ತು, ಪರಿಣಾಮ ಬೀರ್ತಾ ಇತ್ತು. ಸೊ ಆ ಒಂದು ದಿನದ ಅಥವಾ ಆ ಸಂದರ್ಭದ ಆ ಕಾಯಿಲೆ ಏನಿತ್ತು, ಕೋವಿಡ್ನ ಕಾಯಿಲೆ ನಿಧಾನವಾಗಿ ಅವ್ರಿಗೆ ಅತಿಕ್ರಮಿಸ್ಕೊಂಡ್ಬಿಡ್ತು ಅಂತ ಅನಿಸ್ತಾ ಇದೆ. ಸೊ ಪ್ರೆಸೆಂಟ್ ಅವರು ಮಣಿಪಾಲ್ ಆಸ್ಪತ್ರೆಯಲ್ಲಿ ಯಾವ ಕಾರಣದಿಂದ ಮೃತಪಟ್ಟರು ಅನ್ನೋಂಥದ್ದು ನಿಮ್ಗೆ ಗೊತ್ತಿದೆ. ಶ್ವಾಸಕೋಶದಲ್ಲಿ
ಗಾಳಿ ಅಂದರೆ ಉಸಿರಾಟದ ಸಮಸ್ಯೆಯಿಂದ ಮೃತಪಟ್ಟಿದ್ದು ಅಂತ. ಬಟ್ ಸಂಜೆ ಎಲ್ಲ ಗೊತ್ತಾಗಿದ್ದು ನಮಗೆ ಹೃದಯಾಘಾತದಿಂದ ಅಂತ. ಬಟ್ ಯಾವತ್ತು ದೇವೇಗೌಡರು ಬೆಳಬೆಳಗ್ಗೆನೆ ಕಣ್ಣೀರು ಹಾಕೊಂಡು ಹೊರಟರು, ಕುಮಾರಸ್ವಾಮಿ ಅವರು ಭಾವುಕರಾಗಿ ಆ ತಾಯಿ ರಾಜರಾಜೇಶ್ವರಿನೇ ಅವ್ರನ್ನ ಕಾಪಾಡಬೇಕು, ಇನ್ನೇನು ಇಲ್ಲ, ಇನ್ನು ಡಾಕ್ಟರ್ಗಳು ಕೂಡ ಅಷ್ಟೇ, ಇನ್ನು ವೆಂಟಿಲೇಷನಲ್ಲಿ ಏನಿಲ್ಲ, ಸಹಜವಾದ ಉಸಿರಾಟವನ್ನೇ ಮಾಡ್ತಿದ್ದಾರೆ, ಬಟ್ ಯಾವುದಕ್ಕೂ ಹೇಳೋದಕ್ಕಾಗಲ್ಲ, ಹೆಲ್ತ್ ಬುಲೆಟಿನ್ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಿದ್ರು. ನಂಗೆ ಆಗಲೇ ಅನ್ನಿಸ್ತಿತ್ತು ಬಹುಶಃ ಇವತ್ತು ಯಾಕೋ ಏನೋ ಅನ್ನಿಸ್ತಾ ಇದೆ ಅಂತ. ಅದು ಹಾಗೆ ಆಗೋಯ್ತು. ಸೊ ಹಾಗಾಗಿ ಆ ಸಾಂಕ್ರಾಮಿಕ ರೋಗ ಏನಿದೆ ಆ ಸಂದರ್ಭದಲ್ಲಾದಂಥ ಕಾಯಿಲೆ ಅಥವಾ ಅದರ ಪರಿಣಾಮ ದಿನದ ದಿನಕ್ಕೆ ಕ್ಷೀಣಿಸ್ತಾ ಬಂತು. ಸೊ ವಯೋಸಹಜ ಕಾಯಿಲೆ, 89 ವರ್ಷ ವಯಸ್ಸಾಗಿತ್ತು ಮೃತರಿಗೆ. ಸೊ ಮಣಿಪಾಲ್ ಆಸ್ಪತ್ರೆಯಲ್ಲಿ ಕೊನೆ ಉಸಿರನ್ನು ಎಳಿತಾರೆ. ಇನ್ನು ಮೃತರ ಪಾರ್ಥಿವ ಶರೀರವನ್ನು ಪದ್ಮನಾಭನಗರದಲ್ಲಿ ಅವರು ವಾಸ ಮಾಡ್ತಾ ಇರ್ತಾರೆ. ಸೊ ಅಲ್ಲಿಗೆ ಇವತ್ತು ಶಿಫ್ಟ್ ಮಾಡಿದ್ದಾರೆ. ಸೊ ಅಲ್ಲಿ ಜನ ಏನಾದ್ರು ಜಾಸ್ತಿ ಆಯಿತು ಅಂತಂದರೆ ಅಲ್ಲಿರ್ತಕ್ಕಂಥ ಗ್ರೌಂಡ್ನಲ್ಲಿ ಜನರಿಗೆ ಅಂತಿಮ ದರ್ಶನದ ವ್ಯವಸ್ಥೆನೂ ಕೂಡ ನಾಳೆ ಬೆಳಗ್ಗೆ ಮಾಡಲಾಗುತ್ತೆ ಅಂತ ಅವ್ರ ಮಗ ಹೇಳ್ತಾ ಇದ್ರು. ಇನ್ನು ನಾಳೆ 11 ಗಂಟೆ ನಂತರ ಹಾಸನ ಜಿಲ್ಲೆಗೆ ಮೃತರ ಪಾರ್ಥಿವ ಶರೀರವನ್ನು ತಗೊಂಡೋಗುವಂಥ ಎಲ್ಲ ಸಿದ್ಧತೆಗಳು ಕೂಡ ನಡೀತಾ ಇದೆ. ಕುಟುಂಬಸ್ಥರ ಜೊತೆ ಚರ್ಚೆ ಮಾಡಿ ಮಾವಿನಕೆರೆಗೆ ತೊಗೊಂಡು ಹೋಗ್ಬೇಕಾ ಅಥವಾ ಹರದನಳ್ಳಿ ತೊಗೊಂಡು ಹೋಗ್ಬೇಕಾ ಅಥವಾ ಮುತ್ತಿಗೆ ರೇಳಿ ಅಂತ ಹೇಳಿದ್ನಲ್ಲ ಅಲ್ಲಿಗೆ ತೊಗೊಂಡು ಹೋಗ್ಬೇಕಾ ಅಂತ ಡಿಸೈಡ್ ಮಾಡ್ತಾರೆ. ಬಹುಶಃ ದೇವೇಗೌಡರು ಮಾತನ್ನ ಇಲ್ಲಿ ಮೊದಲಿಗೆ ಪರಿಗಣಿಸ್ತಾರೆ ಅಂತ ಅನ್ಸುತ್ತೆ. ಸೊ ಚೆನ್ನಮ್ಮವರು ದೇವೇಗೌಡರು ಒಂದು ಒಳ್ಳೆ ನೆಮ್ಮದಿ ಜೀವನವನ್ನು ಅನುಭವಿಸಿದ್ದಾರೆ. ಅದ್ರ ಬಗ್ಗೆ ನನಗಂತೂ ತುಂಬ ಹೆಮ್ಮೆ ಇದೆ. ಯಾವುದಾದ್ರೂ ಒಬ್ಬ ದಂಪತಿಗಳಿಗೆ ಬದುಕಬೇಕು ಅಂತಂದರೆ ಇವರಷ್ಟು ಬದುಕರು ಸಾಕು ಅಂತ ಅನಿಸೋಷ್ಟು ಬದುಕ್ಬಿಟ್ಟೋಗಿದ್ದಾರೆ. ಯಾವುದೋ ಮಾಧ್ಯಮದಲ್ಲಿ ಗಮನಿಸ್ತಾ ಇದ್ದೆ, ನನಗೆ ಅವಾಗ ಒಂಚೂರು ಭಾವನೆಗಳು ಒಂಥರ ಹೌದಲ್ವಾ ಅಂತ ಅನ್ನಿಸ್ತು. ಮುತ್ತೈದೆಯಾಗಿ ಹೋದಂಥ ಚೆನ್ನಮ್ಮ ಅಂತ, ಅದು ಹೆಣ್ಮಕ್ಳಿಗೆ, ಎಷ್ಟೋ ಹೆಣ್ಮಕ್ಳುಗಳಿಗೆ ಅದು ಒಂದು ಬೇಡಿಕೆ ದೇವರಲ್ಲಿ, ನಾನು ಹಿಂಗೆ ಹೋಗ್ಬೇಕಪ್ಪ ಅನ್ನುವಂಥದ್ದು. ಸೊ ದೇವೇಗೌಡರು 93 ವರ್ಷ ವಯಸ್ಸಾಗಿದೆ. ಅವ್ರ ಮನೇಲಿ ಒಂದು ಸಣ್ಣ ಆತಂಕ ಇರುತ್ತೆ, ಜೊತೆಗೆ ಸಾರ್ವಜನಿಕರಿಗೂ ಕೂಡ, ಯಾಕಂದರೆ ವಯಸ್ಸಾಗ್ತಾ ಬರ್ತಾ ಇದೆ, ಆರೋಗ್ಯ ಇತ್ತೀಚೆಗೆ ದೇವೇಗೌಡರನ್ನ ಗಮನಿಸಿದಾಗ ಮುಖ ಊದ್ಕೊಂಡಿದೆ, ಒಂದು ಸಣ್ಣ ಆತಂಕ ಇದ್ದೇ ಇರುತ್ತೆ, ಕಾರ್ಯಕರ್ತರಾಗಿರ್ಬೋದು ಅಥವಾ ಸಹಜವಾಗಿ ಸಾರ್ವಜನಿಕರಲ್ಲಿ. ನಾವೆಲ್ಲ ರಾಜಕೀಯ ವರ್ಗಗಳನ್ನು ಬಿಟ್ಟು ಸಾರ್ವಜನಿಕವಾಗಿ ಮಾತಾಡೋದಾದ್ರೆ, ಇತ್ತೀಚೆಗಷ್ಟೇ ನಾನು ಮೊನ್ನೆ ಚಿಕ್ಕಪೇಟೆಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲೊಂದು ಫೇಮಸ್ ಹೋಟೆಲ್ ಇದೆ, ಒಂದು 100 ವರ್ಷದ ಹಿಂದಿನ ಹೋಟೆಲ್. ನಾನು ಆ ಸಂದರ್ಭದಲ್ಲಿ ಹೋದಾಗ ಅಲ್ಲಿರೋರು, ನೀವು ಕೂತಿರ್ತಕ್ಕಂಥ ಹಿಂದೆಗಡೆ ಟೇಬಲಲ್ಲೇ ದೇವೇಗೌಡರು ಬಂದು ಮಸಾಲೆ ದೋಸೆ ತಿನ್ಬಿಟ್ಟೋದ್ರು ಮೊನ್ನೆ ಅಂತ. ಸೊ ನಾನು ತಕ್ಷಣ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ ನೋಡಿದ್ರೆ ಹೌದು, ಅದೇ ಜಾಗದಲ್ಲಿ ಕುತ್ಕೊಂಡವರು, ಉಡುಪಿ ಹೋಟೆಲ್ ಅದು. ಸೊ ದೋಸೆ ತಿಂತಿದ್ದಾರೆ. ಇಂದಿಗೂ ಕೂಡ ಆ ಒಂದು ಸ್ಪೆಷಲ್ ಇದೆಯಲ್ಲ, ನಾನೇನೋ ತಿನ್ನಬೇಕು ಅನ್ನೋಂಥದ್ದು ಒಂದು ಕ್ರೇವಿಂಗ್ಸ್ ಆದರೆ, ಒಂದು ಬೈಕ್ ಆದರೆ ಅದನ್ನು ತಿನ್ನಬೇಕು ಅಂತ ಅನಿಸಿದೆಯಲ್ಲ, ಅದು ಅದರಲ್ಲೂ ಆ ಚಿಕ್ಕಪೇಟೆ ಆ ಸ್ಪೆಷಲ್ ಆ ಭಾಗ ಅಂತ ಬಂದರೆ ಜನದಟ್ಟಣೆ ಜಾಸ್ತಿ ಇರುತ್ತೆ, ಯಾವಾಗಲೂ ಕೂಡ ಟ್ರಾಫಿಕ್ ಕಿರಿಕಿರಿ. ಅಂಥ ಜಾಗದಲ್ಲಿ ಬಂದು ತಿಂದೋಗುವಂಥ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥವ್ರಿಗೆ ಆ ಮನಸ್ಥಿತಿ ಇದೆಯಲ್ಲ, ಆ ಒಂದು ಸರಳತೆ ಇದೆಯಲ್ಲ, ಅದೆಲ್ಲರಿಗೂ ಬರಲ್ಲ. ಸೊ ರಾಜಕೀಯವಾಗಿ ಸಾವಿರಾರು ಇರ್ಬೋದು, ಬಟ್ ನಾನು ಇವತ್ತು ಪ್ರೆಸೆಂಟ್ ಮಾತಾಡ್ತಿರ್ತಕ್ಕಂಥದ್ದು ಓರ್ವ ಮನುಷ್ಯನಾಗಿ. ಹಾಗಾಗಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ದೇವೇಗೌಡರಿಗೆ ಭಗವಂತ ಇನ್ನಷ್ಟು ಆಯುಷು ಆರೋಗ್ಯವನ್ನು ಕೊಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಅಂತಿಮವಾಗಿ ನಮಗೂ ನಿಮಗೂ ಗೊತ್ತಿರ್ತಕ್ಕಂಥದ್ದು ಏನು ಅಂತಂದರೆ, ಗಂಡ ಇಲ್ಲದೆ ಇದ್ದರೆ ಹೆಂಡತಿ ಬದುಕ್ಬೋದು ಒಂದಷ್ಟು ದಿನ ಅನ್ನೋಂಥದ್ದು ಒಂದು ಮಾತಿದೆ, ಬಟ್ ಹೆಂಡತಿ ಕಳ್ಕೊಂಡು ಗಂಡ ಜಾಸ್ತಿ ದಿನ ಬದುಕೋಕ್ಕಾಗಲ್ಲ ಅನ್ನೋಂಥ ಒಂದು ಮಾತಿದೆ. ಕಾರಣ ಏನು ಅಂತಂದರೆ ಆ ನೋವಿರುತ್ತಲ್ಲ, ಆ ಒಂದು ಕೊರಗಿರುತ್ತಲ್ಲ. ಬಟ್ ದೇವೇಗೌಡರಿಗೆ ಆ ಕೊರಗು ಕಾಡದೇ ಇರಲಿ, ಅವರ ಪತ್ನಿ, ಅವರ ಧರ್ಮಪತ್ನಿ ಯಾವಾಗಲೂ ಸದಾ ನೆನಪಲ್ಲಿರಲಿ. ಇನ್ನೂ ಹಲವು ವರ್ಷಗಳ ಕಾಲ ಈ ದೇಶದಲ್ಲಿ, ರಾಜ್ಯದಲ್ಲಿ ಬದುಕಿ ಒಂದಷ್ಟು ಮಾರ್ಗವನ್ನು ಈ ಜನರಿಗೆ ತೋರಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ ಕೇಳ್ಕೊಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಬಹುಶಃ ನನ್ನನ್ನು ಕೆಲವರು ಏನು ಬೇಕಾದ್ರೂ ಅನ್ಬೋದು. ಸಾವಿನ ಸಂದರ್ಭದಲ್ಲಿ ನಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟನ್ನು ಮಾತಾಡಬೇಕು ಹೊರತು ಮಿತಿ ಮೀರಿ ಮಾತನಾಡುವಂತಹ ಹಕ್ಕು ಯಾರಿಗೂ ಕೂಡ ಇಲ್ಲ ಅಂತ ಹೇಳ್ತಾ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ.